ಜಗಲ್ಪೇಟ್ ಸಮೀಪ ಭೀಕರ ಅಪಘಾತ. 4 ವಾಹನಗಳ ನಡುವೆ ಸರಣಿ ಡಿಕ್ಕಿ, ಚಾಲಕ ಸ್ಥಳದಲ್ಲೇ ಸಾವು, 7 ಮಂದಿಗೆ ಗಾಯ. ಕಾರವಾರ ರಾಮನಗರ ರಸ್ತೆಯ ಜಗಲ್ಪೇಟ್ ಸಮೀಪದ ಕೃಷ್ಣ ದೇವಸ್ಥಾನದ ತಿರುವಿನಲ್ಲಿ ಬುಧವಾರ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಟಿಪ್ಪರ್ ಚಾಲಕ ಸ್ಥಳದಲ್ಲೇ ಮೃತಪಟ್ಟಿದ್ದು 7 ಮಂದಿ ಗಾಯಗೊಂಡಿದ್ದಾರೆ. ಮಾಹಿತಿಯ ಪ್ರಕಾರ ರಾಮನಗರದಿಂದ ಉಳುವಿಗೆ ಡಸ್ಟ್ ಸಾಗಿಸುತ್ತಿದ್ದ 10 ಚಕ್ರಗಳ ಐವಾ ಟಿಪ್ಪರ್ ಕೃಷ್ಣ ದೇವಸ್ಥಾನದ ತಿರುವಿನ ಬಳಿ ನಿಯಂತ್ರಣ ತಪ್ಪಿ ಮೊದಲು ಗಣೇಶ್ ಗುಡಿಯಿಂದ ರಾಮನಗರದತ್ತ ಬರುತ್ತಿದ್ದ ಡಸ್ಟರ್ ಕಾರಿಗೆ ಡಿಕ್ಕಿ ಹೊಡೆದಿದೆ. ಬಳಿಕ ಜೊಯ್ಡಾದಿಂದ ರಾಮನಗರದತ್ತ ಬರುತ್ತಿದ್ದ ಕೇಶವ್ ದತ್ ಸಿಮೆಂಟ್ ಕಂಪನಿಯ ಬೊಲೆರೋ ವಾಹನಕ್ಕೆ ಡಿಕ್ಕಿ ಹೊಡೆದು ಅಲ್ಲಿಯೇ ಸಾಗುತ್ತಿದ್ದ ದ್ವಿಚಕ್ರ ವಾಹನದ ಮೇಲೆ ಉರುಳಿ ಬಿದ್ದಿದೆ. ಅಪಘಾತದಲ್ಲಿ ಖಾನಾಪುರ್ ನಿವಾಸಿ ಕೃಷ್ಣ ಔಕುಲೆ ವಯಸ್ಸು 43, ನಿಸ್ಸಾನ್ ವಾಹನದಲ್ಲಿದ್ದ ಜಯದೇವರಾವ್ ವಯಸ್ಸು 27, ನಿಸ್ಸಾನ್ ಕಾರ್ ಚಾಲಕ ಕೃಷ್ಣ ಜಾಧವ್ ಸೇರಿದಂತೆ ಹಲವರು ಗಾಯಗೊಂಡಿದ್ದಾರೆ. ಬೊಲೆರೋ ವಾಹನದಲ್ಲಿದ್ದ ಕೇಶವ್ ದತ್ ಸಿಮೆಂಟ್ ಕಂಪನಿಯ ಇಂಜಿನಿಯರ್ಗಳಾದ ವೆಂಕಟೇಶ್ ಗೌಡ, ಪ್ರಕಾಶ್ ಸುತ್ಕತ್ ಹಾಗೂ ಭರತ್ ನಾಡವಡೇಕರ್ ಅವರಿಗೂ ಗಾಯಗಳಾಗಿವೆ. ಗಾಯಾಳುಗಳನ್ನು ಮೊದಲು ರಾಮನಗರ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಪ್ರಾಥಮಿಕ ಚಿಕಿತ್ಸೆ ನೀಡಲಾಗಿದ್ದು, ಬಳಿಕ ಹೆಚ್ಚಿನ ಚಿಕಿತ್ಸೆಗೆ ಹುಬ್ಬಳ್ಳಿಯ ಕೆಎಂಸಿ ಆಸ್ಪತ್ರೆ ಹಾಗೂ ಬೆಳಗಾವಿ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ಇದೇ ವೇಳೆ ಟಿಪ್ಪರ್ ಚಾಲಕರಾಗಿದ್ದ ಬಾಬು, ಮೂಲತಃ ಕುಮಟಾ ನಿವಾಸಿ, ಅವರು ಘಟನಾ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆಯೇ ರಾಮನಗರ ಪೊಲೀಸ್ ಠಾಣೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಅಪಘಾತದ ನಿಖರ ಕಾರಣದ ಕುರಿತು ತನಿಖೆ ಮುಂದುವರೆದಿದೆ. ಅಪಘಾತದ ಪರಿಣಾಮ ಕೆಲಕಾಲ ಕಾರವಾರ ರಾಮನಗರ ರಸ್ತೆಯಲ್ಲಿ ಸಂಚಾರ ಅಸ್ತವ್ಯಸ್ತಗೊಂಡಿದ್ದು, ಬಳಿಕ ಪೊಲೀಸರು ಹಾಗೂ ಸ್ಥಳೀಯರ ಸಹಕಾರದಿಂದ ವಾಹನ ಸಂಚಾರವನ್ನು ಸುಗಮಗೊಳಿಸಲಾಯಿತು. तुमको दर्द है? ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.